ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ದಿನ ಸುರಿದಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ 49 ಕಡೆಗಳಲ್ಲಿ ವರುಣ ಅಬ್ಬರಿಸಿರುವಂತಹದ್ದು ಬೆಂಗಳೂರಿನಲ್ಲಿ. ಮಿಲಿಮೀಟರ್ ಗಟ್ಟಲೆ ಸುರಿದಿದೆ ಮಳೆ. ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. 3 ಪ್ರದೇಶಗಳಲ್ಲಿ 100ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಬಿದ್ದಿದೆ. ಗಾಳಿ ಸಹಿತ ಬಂದಂತಹ ಮಳೆಗೆ ಹಲವೆಡೆ ಮರಗಳು ದರಶಾಹಿಯಾಗಿದೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ. ಸಾಕಪ್ಪ ಸಾಕು ಮಳೆ ಸಹವಾಸ ಅಂಥೇಳಿ ಜನ ಕೈ ಮುಗಿಬೇಕಾದಂತಹ ಪರಿಸ್ಥಿತಿಯನ್ನ ಮಳೆ ತಂದೊಡ್ಡಿರುವಂಥದ್ದು. ಹಾಗಾದ್ರೆ ಮಳೆ ಆರ್ಭಟ ಹೇಗಿತ್ತು, ಎಲ್ಲೆಲ್ಲಿ ಯಾವ ಪ್ರಮಾಣದ ಮಳೆ ಬಿದ್ದಿದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಸವೇಶ್ವರ ನಗರದಲ್ಲಿ 109.50 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಅದರ ಜೊತೆಗೆ ನಾಗಾಪುರದಲ್ಲಿ 104 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ತಡರಾತ್ರಿ ಸುರಿದಂತಹ ಮಳೆ 49 ಕಡೆಗಳಲ್ಲಿ ಸುರಿದಿರುವಂತಹ ಮಳೆ ಇದು. ಹಂಪಿ ನಗರದಲ್ಲಿ 102 ಮಿಲಿಮೀಟರ್ ಮಳೆ ಆಗಿದೆ. ಮತ್ತೆ ಬಸವೇಶ್ವರ ನಗರ 104 ಮಿಲಿಮೀಟರ್ ಮಳೆ ಆಗಿರುವಂತಹದ್ದು. ಮಾರುತಿ ಮಂದಿರದ ಬಳಿ 59.5 ಮಿಲಿಮೀಟರ್ ಮಳೆ ಆಗಿದೆ. ರಾಜಾಜಿನಗರದ ಬಳಿ 56.5 ಮಿಲಿಮೀಟರ್ ಮಳೆ ಆಗಿದೆ. ಮಾರುತಿ ಮಂದಿರದ ಬಳಿ 59 ಮಿಲಿಮೀಟರ್ ಮಳೆ ಆಗಿದೆ. ನಂದಿನಿ ಲೇಔಟ್ ಬಳಿ 51 ಮಿಲಿಮೀಟರ್ ಮಳೆ ಆಗಿದೆ. HAL ಏರ್ಪೋರ್ಟ್ನ ಬಳಿ 42 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಈ ಮಳೆ ಬೆಂಗಳೂರನ್ನ ಅಕ್ಷರಶಃ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಮಾಡುವಂತೆ ಮಾಡಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ನೀರು, ಎಲ್ಲಿ ನೋಡಿದ್ರೂ ಟ್ರಾಫಿಕ್ ಜಾಮು, ಎಲ್ಲಿ ನೋಡಿದ್ರೂ ಅವಾಂತರಗಳ ಸರಮಾಲೆ. ಇದು ಒಂದೇ ದಿನ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಸೃಷ್ಟಿ ಮಾಡಿರುವಂತಹ ಅವಾಂತರ. ಇನ್ನು 3 ದಿನಗಳ ಕಾಲ ಇದೇ ರೀತಿ ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆ ಕೂಡ ಇದೆ.